ರಾಜ್ಯ ಅಧ್ಯಕ್ಷರು ಇಲ್ಲಿಂದನೇ ನಾವು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಮೇಲೆ 5 ಲಕ್ಷದ್ದು ಪಾಪ ಕಾಂಟ್ರಾಕ್ಟರ್ಗಳು ನೀವೇನು ಭಯ ಬೀಳೋದು ಬೇಡ, ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೋಗ್ಬಿಟ್ಟು 5 ಲಕ್ಷದ್ದು ಕೆಲಸಗಳು ಹಾಕಿಸ್ಕೊಂಡ್ ಬರ್ತೀವಿ. ಬಟ್ ಟೆಂಡರ್ ಏನಾಗಿದೆ ಅಂದರೆ ಡಿ ಕೋಡ್ ಪ್ರಕಾರ ನಾವು ಪೀಸ್ ವರ್ಕ್ ಕೊಡಿ ಅಂತೇಳಿ ನಮಗೆ ನಿಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಎತ್ತಿ ಮತ್ತು ರವಿ ಅವರೆಲ್ಲ ಹೇಳಿದರು. ಪೀಸ್ ವರ್ಕ್ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ, ಮಾಡ್ಕೊಂಬನ್ನಿ. AWE ಅವರು ಇತಿಮಿತಿನಲ್ಲಿ 5 ಲಕ್ಷದ್ದು ಅವ್ರು ಏನು ಗೊತ್ತಾ ಎಮರ್ಜೆನ್ಸಿ ವರ್ಕ್ ಕೊಡೋಂಥ ಕೆಲಸ ಮಾಡ್ಬೋದು. ನಾನು ಇವತ್ತು ನಿಮ್ಮ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಳಿಸಿ ಎಲ್ಲದೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಬಂದ ತಕ್ಷಣ ಡಿಫ್ರೆನ್ಸ್ 8% ಏನಿದೆಯಲ್ಲ ಇವತ್ತು ಸಹ ಹೋರಾಟ ಮಾಡ್ತಿದ್ದೀವಿ. ನಿಮ್ಮ ಮಂಡ್ಯ ಜಿಲ್ಲೆಯಿಂದಲೂ ಸಹ ನಾವು ಕೋರ್ಟಿಗೆ ಹೋಗಿದ್ದೀವಿ. ಅಲ್ಲಿ ಇರ್ತಕ್ಕಂಥ ನಾವು ಇಲ್ಲೊಂದು 7-8 ಜನ ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ಹೋಗಿ ಕಂಟೆಂಪ್ಟ್ ತಂದಿದ್ದೀವಿ. ಅದು ಅಷ್ಟೇ, ನಿಮ್ಮದು PWD ಇಲಾಖೆಯಿಂದ 4 ಝೋನಿಂದಲೂ ನಮ್ಮ ಸಂಘಕ್ಕೆ ಒಂದು ಲೆಟ್ರ್ ಕಳಿಸಿದ್ದಾರೆ. ನಮ್ಮ ಪೆಂಡಿಂಗ್ ಬಿಲ್ ಯಾರ್ಯಾರು ಪೆಂಡಿಂಗ್ ಬಿಲ್ ಎಷ್ಟೆಷ್ಟು ಇದೆ ಇದೆಲ್ಲ 8% ಡಿಫ್ರೆನ್ಸು. ಆ 8% ಡಿಫ್ರೆನ್ಸಲ್ಲಿ ಫಾರ್ಮುಲಾ ಪ್ರಕಾರ ಒರಿಸ್ಸಾ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಅಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ನೋಡಿಕೊಂಡು ಒಂದು ಫಾರ್ಮುಲಾ ಮಾಡಿದ್ದಾರೆ. ಅದ್ರ ಪ್ರಕಾರ ನನಗೆ ಒಂದು 8% ಕೊಡೋದಿಲ್ಲ, 4.5% ಕೊಡೋವಂಥ ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮದು ಸಹಮತ ಇದೆ. IFA ಅವರು ಸಹ ಕೋರ್ಟಿಗೆಲ್ಲ ಓಡಾಡಿ ನಿಮ್ಮ ಇದು ಎಲ್ಲ ಪ್ರತಿ ವಿಚಾರನೂ ಸಹ ನಾವು ಫಸ್ಟ್ ಮೀಟಿಂಗ್ ಆದರೆ ಫಸ್ಟ್ ಬರೋರೇ ಎತ್ತಿ ಮತ್ತು ರವಿ ಇಬ್ಬರು ಒಂಥರ ಜೋಡಿ ಎತ್ತಿಗಳ ಥರ ಬಂದು ಎಲ್ಲ ಮೀಟಿಂಗ್ಗಳಿಗೂ ಎಲ್ಲ ಈ ಹೋರಾಟಕ್ಕೂ ಅವರೇ ಸಾಕ್ಷಿದಾರರಾಗಿದ್ದಾರೆ. ಒಪ್ಕೊತೀರಾ ಯತಿರಾಜ್ ಅವರೇ? ಅವರು ರವಿ ಅವರು ಒಪ್ಕೊಂಡ್ರು. ಸೊ ಇಷ್ಟೆಲ್ಲ ಇರೋದ್ರಿಂದ ಅದು ಹಂಗಾಗಿದೆ. ಆಮೇಲೆ ಈಗೇನು ಮಾಡ್ತಿದ್ದೀವಿ ನಾವು ಇಡೀ ನಮ್ಮ ಅಭಿನಂದನೆ ಹಾಗೂ ನಮ್ಮ ಗೌರವಾಧ್ಯಕ್ಷರಾದ BC ದಿನೇಶನ್ ಅವರಿಗೆ ನೆಕ್ಸ್ಟ್ ಅದಾದ್ಮೇಲೆ ಉಪಾಧ್ಯಕ್ಷರು ಹಾಗೆ ನಮ್ಮ ಉಪಾಧ್ಯಕ್ಷರಾದ ಕೃಷ್ಣೇಗೌಡರು, ರಮೇಶ್ ಅವರು ಗುಂಡಿ ಮುಚ್ಚದ ಪೇಮೆಂಟ್ ಇಂದು ನಾವು ಮೊನ್ನೆ ಮಾತಾಡಿದ್ವಿ. ಈಗ 10ನೇ ತಾರೀಕು 12ನೇ ತಾರೀಕು ಒಂದು ಮೋಸ್ಟ್ಲಿ ಒಂದು 2-3 ದಿನದೊಳಗೆ ರಿಲೀಸ್ ಆಗುತ್ತೆ ಪೇಮೆಂಟು. ಅಷ್ಟೋ ಇಷ್ಟೋ ಉತ್ತಮೋಸ್ತರು ಅಂದರೆ ನಮ್ಮ ಜಾರಕಿಹೊಳಿ ಸಾಹೇಬರು. ಯಾಕಂದರೆ ಅವರು ಮೊದಲು ಜ್ಯೇಷ್ಠತೆ ಕಾಪಾಡ್ತಿರ್ಲಿಲ್ಲ. ನೀವು ಹೇಳಿದ್ರಿ ಸೀನಿಯಾರಿಟಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರಿ. ಸೀನಿಯಾರಿಟಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಅವ್ರದ್ದೇ ಆದಂಥ ಒಂದು ಫಾರ್ಮುಲಾ ಇಟ್ಕೊಂಡು ಸ್ಪೆಷಲ್ LOC ಕೊಟ್ಕೊಂಡು ಹೋಗ್ತಾ ಇದ್ರು. ಅದನ್ನು ಹೋರಾಟ ಮಾಡಿ ಸುಮಾರು ಎಲ್ಲ ಇಲಾಖೆನಲ್ಲೂ ಮ್ಯಾಕ್ಸಿಮಮ್ ಸೀನಿಯಾರಿಟಿ ಮೇಂಟೈನ್ ಮಾಡಲಿಕ್ಕೆ ನಾವು ಹೋರಾಟ ಮಾಡಿದ್ದೀವಿ. ಹಲವಾರು ಸಭೆಗಳು ಮಾಡಿದ್ದೀವಿ. ಹಲವಾರು ಮಿನಿಸ್ಟ್ರ್ ಜೊತೆಗೆ ಸುಮಾರು ಸಭೆ ಮಾಡ್ಕೊಂಡು ಹೋಗಿದ್ದೀವಿ. ಅದರಲ್ಲಿ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು, ಲೋಕೋಪಯೋಗಿ ಸಚಿವರು ಕರೆದ್ಬಿಟ್ಟು ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೆ ಸರ್ಕಾರದಲ್ಲಿ ಯಾವ ಕೆಲಸ ಆಗ್ತಾ ಇಲ್ಲ. ಎಲ್ಲದಕ್ಕೂ ಸಹ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟೈಅಪ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳೇ ಇದನ್ನು ತೀರ್ಮಾನ ಮಾಡಬೇಕು. ನಮ್ದು 10 ವರ್ಷದ ಲೈಸೆನ್ಸು ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ. 10 ವರ್ಷದ ಲೈಸೆನ್ಸು ನಿನ್ನೆ ಹೋಗಿದ್ದೀವಿ ಕೇಳಿ. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ನಿನ್ನೆ ಸೆಕ್ರೆಟರಿ ಹತ್ರ ಒಂದು ಮೀಟಿಂಗ್ ಇತ್ತು. ಬೆಂಗಳೂರು ಫಂಡ್ ಏನು ನಮ್ಮ ಡೆತ್ ಫಂಡ್ 10 ಲಕ್ಷ ಕೊಡೋದಕ್ಕೆ ವಿಚಾರವಾಗಿ. ಆಮೇಲೆ ಸೀನಿಯರ್ ಕಾಂಟ್ರಾಕ್ಟರ್ಗಳು ಪಾಪ ಅವ್ರ ಲೈಸೆನ್ಸ್ ಇಲ್ಲದಲ್ಲೇ ಇರೋದಿಲ್ಲ, ಅವ್ರಿಗೇನಾದ್ರು ಒಂದು ಬೆನಿಫಿಟ್ ಕೊಡಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. 10 ವರ್ಷದ್ದು ಲೈಸೆನ್ಸು ಇನ್ನೇನು ಕೊನೆ ಹಂತದಲ್ಲಿದೆ. 1 ದಿನ 2 ದಿನದಲ್ಲಿ ಅದು ಬರುತ್ತೆ. ನಾವು ಸ್ನೇಹಿತರು ಯಾರು ಅದಕ್ಕೆ ಏನಾಗಿದೆ ಅಂದರೆ ಸುಮಾರು ಸರಿ ಹೋರಾಟ ಮಾಡಿದ್ವಿ. ಫೈಲ್ ವಾಪಸ್ ಬರೋದು, ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಯಾನ್ಸಲ್ ಮಾಡೋದು, ಅಬ್ಜೆಕ್ಷನ್ ಹಾಕೋದು, ಇದೇ ಥರ ಮಾಡ್ತಾಯಿದ್ರು. ನಾವು ಪ್ರತಿ ಫೈಲ್ಗೂ ಸಹ ನಾವಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅದು ನಾವೆಲ್ಲರೂ ಸಹ ಇಲ್ಲಿ ಕೂತಿರೋದು ಎಲ್ಲರೂ ಒಂದ್ಸರಿ ನಾವು ವಿಧಾನಸೌಧಕ್ಕೆ ಹೋಗಿ ಇಷ್ಟು ಜನ ನೀವು ನೋಡ್ಬೋದು. ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ, ಎಲ್ಲರೂ ಹೋಗ್ತಾ ಇದ್ರು. ಆದರೆ 10 ವರ್ಷದ ಲೈಸೆನ್ಸ್ ನಾನು 20 ಡೇಸ್ ಒಳಗೆ ಬರುತ್ತೆ. ಸತ್ಯ ಇದು ಹಾಗೆ ಆಗುತ್ತೆ. ಓಕೆ. ಆಮೇಲೆ ಅಲ್ಲಿಂದ ಬಂದಮೇಲೆ ನೀವು ಸೀನಿಯಾರಿಟಿ ಕೊಡ್ತಾರೆ. ಈ PWDನಲ್ಲಿ 5%, 10%, 20% ಕೊಡೋದ್ರಲ್ಲಿ ನಮ್ಗೇನು ಹೊಟ್ಟೆ ತುಂಬಲ್ಲ. ಬಂದಿರ್ತಕ್ಕಂಥ ಒಂದು ಫಾರ್ ಎಕ್ಸಾಂಪಲ್ 1 ಕೋಟಿ ಕೆಲಸ ಮಾಡಿದರೆ 10 ಲಕ್ಷ ಕೊಟ್ಟು ನಾವೇನು ಮಾಡ್ತೀವಿ, ಬ್ಯಾಂಕ್ನವ್ರು ಅದರಲ್ಲಿ 2-3 ಲಕ್ಷ ನಾವು ಬಡ್ಡಿಗೆ ಇದಕ್ಕೆ ನಾನು ಸಣ್ಣ ಕಾಂಟ್ರಾಕ್ಟರ್, ಪೀಸ್ವರ್ ಕಾಂಟ್ರಾಕ್ಟ್ರಿಂದ ಬಂದಿರೋದು. ನನಗೆಲ್ಲದೂ ಗೊತ್ತು. ನಾನು ಸಾಲ ಸೂಲ ಮಾಡಿದ್ದೀನಿ, ಮನೆ ಅಡ ಇಟ್ಟಿದ್ದೀನಿ, ಒಡವೆ ಅಡ ಇಟ್ಟಿದ್ದೀನಿ, ಎಲ್ಲದೂ ಸಾಲ ಮಾಡಿಬಿಟ್ಟು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರೋದು. ಆದರೂ ಸ್ನೇಹಿತರೆ ನಿಮ್ದೆಲ್ಲ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರವೇ ನಾವು ಯಾವುದೇ ನಮಗೇನು ಭಯ ಇದ್ದಂಗೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದನ್ನ ಗಮನ ನಮ್ಮ ಕಾಂಟ್ರಾಕ್ಟರ್ಗಳ ಕಡೆ ಸೆಳೆಯೋದೇ ಈ ಹೋರಾಟದ ಮುಖ್ಯ ರೂಪರೇಷೆ ಅಂತಂದರೆ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಯಾವುದೇ ಬೇಕಾಗಿಲ್ಲ. ನಮಗೆ ಸಿದ್ದರಾಮಯ್ಯವ್ರು ಕರೆದ್ಬಿಟ್ಟು ನಮಗೇನು ಗೊತ್ತಾ ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸ್ಬಿಟ್ಟು ನಮಗೂ ಅವ್ರಿಗೆ ಏನು ಸಂಬಂಧ?
ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಪೇಮೆಂಟ್ನು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಅವ್ರನ್ನ ಯಾಕೆ ಕೇಳಕ್ಕೆ ಹೋಗೋಣ. ಅದನ್ನು ಹೋರಾಟಕ್ಕೆ ಅವರಿಗೆ ನಮ್ಮದು ಒಗ್ಗಟ್ಟಿಂಗಿದೆ. ನಾವು ಸುಮಾರು ಒಂದು 25,000 ಜನ ಸೇರಿಸಬೇಕು ಅನ್ನೋದೇ ನಾವು 31 ಜಿಲ್ಲೆಗೂ ಪ್ರವಾಸ ಕೊಟ್ಟಿದ್ದೀವಿ. 30 ದಿವಸ ಸಂಜೆ ಮೈಸೂರಲ್ಲಿದೆ ಅವ್ರದ್ದು ಕಾರ್ಯಕ್ಷೇತ್ರ. ಅವ್ರದ್ದು